ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ಟಡಿ ಗ್ರೂಪ್ ಚಾನಲ್ನಿಂದ ಮಾತಾಡ್ತಿದ್ದು. ಹಿಂದಿನ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನೀವೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಹಿಂದಿನ 10 ಕ್ವಶನ್ಗಳು ಏನಿವೆ ಅಂತ ನೋಡೋಣ ಬನ್ನಿ. ನೋಡಿ, ಇವತ್ತಿನ ಮೊದಲನೇ ಕ್ವಶನ್ ಏನಿದೆ ಅಂದರೆ, ಸಾಮಾನ್ಯ ಶಕ 1909ರಿಂದ 1912ರವರೆಗೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ನೋಡಿ, ಸಾಮಾನ್ಯ ಶಕ 1909ರಿಂದ 1912ರವರೆಗೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಅವ್ರು ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಆನ್ಸರ್ ಏನಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಹಾಗೆ ಇವರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತ ಕೂಡ ಕರೆಯುತ್ತಾರೆ. ಹಾಗೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ಇವರ ಮಾತು ಪ್ರಸಿದ್ಧ ಘೋಷಣೆ ಎಂದು ಪರಿಗಣಿಸಲ್ಪಟ್ಟಿದೆ. ಹಾಗೆ ನೋಡಿ, ನೆಕ್ಸ್ಟ್ ಕ್ವಶನ್ ಏನಂತಂದರೆ, ಬ್ರಿಟಿಷರ ಕಾಲದಲ್ಲಿ ಯಾರು ಪ್ರಥಮ ಭಾರತೀಯ ಜನರಲ್ ಆಗಿದ್ದರು? ನೋಡಿ, ಬ್ರಿಟಿಷರ ಕಾಲದಲ್ಲಿ ಯಾರು ಪ್ರಥಮ ಭಾರತೀಯ ಜನರಲ್ ಆಗಿದ್ದರು? ಆನ್ಸರ್ ಏನಂದರೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ. ನೋಡಿ, ಆನ್ಸರು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ. ಇದು ಎರಡನೇ ಕ್ವಶನ್ ಆದರೆ, ಇನ್ನು ಮೂರನೇ ಕ್ವಶನ್ ಏನಿದೆ ಅಂತ ನೋಡಿ, ಚೈತನ್ಯರ ಮೊದಲ ಹೆಸರೇನು? ನೋಡಿ, ಚೈತನ್ಯರ ಮೊದಲ ಹೆಸರೇನು? ಚೈತನ್ಯರ ಮೊದಲ ಹೆಸರು ಏನು ಅಂದರೆ ವಿಶ್ವಂಭರ. ಇದು ಚೈತನ್ಯರ ಮೊದಲ ಹೆಸರು. ಅಷ್ಟೇ ಅಲ್ಲದೆ ಇವರು ಸಾಮಾನ್ಯ ಶಕ 1485ರಂದು ಪಶ್ಚಿಮ ಬಂಗಾಳದ ನವದ್ವೀಪ ಎಂಬಲ್ಲಿ ಜನಿಸ್ತಾರೆ. ನೋಡಿ, ಸಾಮಾನ್ಯ ಶಕ 1485ರಲ್ಲಿ ಪಶ್ಚಿಮ ಬಂಗಾಳದ ನವದ್ವೀಪ ಎಂಬಲ್ಲಿ ಜನಿಸ್ತಾರೆ. ಹಾಗೆ 1533ರಲ್ಲಿ ಮರಣ ಹೊಂದ್ತಾರೆ. ಯಾರು? ಚೈತನ್ಯರವರು. ಇದು ಮೂರನೇ ಕ್ವಶನ್ ಆದರೆ, ಇನ್ನು ಮುಂದಿನದಾಗಿ ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಭಾರತದ ಪ್ರಥಮ ಸೂಫಿ ಸಂತರು ಯಾರು? ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ನೋಡಿ, ಭಾರತದ ಪ್ರಮುಖ ಸೂಫಿ ಸಂತರು ಯಾರು ಅಂದರೆ ನಿಜಾಮುದ್ದೀನ್ ಔಲಿಯಾ. ನೋಡಿ, ನಿಜಾಮುದ್ದೀನ್ ಔಲಿಯಾ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಐದನೇ ಕ್ವಶನ್ನು, ಮಾಲ್ಡೀವ್ಸ್ ದೇಶದಲ್ಲಿ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಮಾಲ್ಡೀವ್ಸ್ ದೇಶದಲ್ಲಿ ಶಾಸಕಾಂಗಕ್ಕೆ ಇರುವಂಥ ಹೆಸರೇನು? ಶಾಸಕಾಂಗವನ್ನು ಯಾವ ಹೆಸರಿನಿಂದ ಕರೀತಾರೆ? ಭಾರತದಲ್ಲಿ ಸಂಸತ್ ಅಂತ ಕರೆದ್ರೆ ಮಾಲ್ಡೀವ್ಸ್ ದೇಶದಲ್ಲಿ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಮಜ್ಲೀಸ್ ಅಂತ ಕರೀತಾರೆ. ಮಾಲ್ಡೀವ್ಸ್ ದೇಶದಲ್ಲಿ ಶಾಸಕಾಂಗವನ್ನು ಮಜ್ಲೀಸ್ ಎಂದು ಕರೆಯುತ್ತಾರೆ. ನೋಡಿ, ಆರನೇ ಕ್ವಶನ್ ಏನಿದೆ ಅಂದರೆ, ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಆನ್ಸರ್ ಏನಂದರೆ 30 ವರ್ಷ ವಯಸ್ಸಾಗಿರಬೇಕು. ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿ, ಭಾರತದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ? ನೋಡಿ, ಭಾರತದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ ಅಂತ ಕೇಳಿದಾಗ ಒಟ್ಟು 247 ದ್ವೀಪಗಳು ಅಂತ ಆನ್ಸರು. ಅಷ್ಟೇ ಅಲ್ಲದೆ 204 ಬಂಗಾಳ ಕೊಲ್ಲಿಯಲ್ಲಿದ್ದು ಇವುಗಳನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಂತ ಕರೀತಾರೆ. ಯಾವ ಬಂಗಾಳ ಕೊಲ್ಲಿಯಲ್ಲಿರ್ತಕ್ಕಂಥ 204 ದ್ವೀಪಗಳನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಂತ ಕರೆದ್ರೆ ಇನ್ನು 43 ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ಕಂಡುಬರ್ತವೆ. ಅವುಗಳನ್ನೇನಂತಾರೆ ಅಂದರೆ ಲಕ್ಷದ್ವೀಪಗಳಂತ ಕರೀತಾರೆ. ನೋಡಿ, ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ ಅಂದರೆ, ಪ್ರಪಂಚದ ಭೂ ವಿಸ್ತೀರ್ಣದಲ್ಲಿ 3ನೇ ಅತಿ ದೊಡ್ಡ ಭೂಖಂಡ ಯಾವುದು? ಪ್ರಪಂಚದ ಭೂ ವಿಸ್ತೀರ್ಣದಲ್ಲಿ 3ನೇ ಅತಿ ದೊಡ್ಡ ಭೂಖಂಡ ಯಾವುದು? ಅದು ಯಾವುದಂದರೆ ಉತ್ತರ ಅಮೇರಿಕ. ಅಷ್ಟೇ ಅಲ್ಲದೆ ಈ ಖಂಡದಲ್ಲಿ ಒಟ್ಟು 24 ದೇಶಗಳು ಕಂಡುಬರುತ್ತೆ. ಇಷ್ಟು 8 ಕ್ವಶನ್ನು. ನೋಡಿ, ಮುಂದಿನದಾಗಿ 9ನೇ ಕ್ವಶನ್ ಏನಿದೆ ಅಂದರೆ, ಓಲ್ಡ್ ಫೇತ್ಫುಲ್ ಗೈಸರ್ ಎಲ್ಲಿದೆ? ಗೈಸರ್ ಅಂದರೆ ಬಿಸಿ ನೀರಿನ ಬುಗ್ಗೆ ಅಂತ ಕರೀತಾರೆ. ನೋಡಿ, ಎಲ್ಲಿದೆ ಅಂದರೆ USA ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ. ಹಾಗೆ ಕೊನೆಯದಾಗಿ ಏನಂದರೆ 10ನೇ ಕ್ವಶನ್ ಏನಿದೆ ಅಂದರೆ, ಪಕ್ಷಿಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯಲಾಗುವುದು? ಅಂದರೆ ಪಕ್ಷಿಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯಲಾಗುತ್ತದೆ?
ಆನ್ಸರ್ ಏನಿದೆ ಅಂದರೆ ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾವನ್ನು ಪಕ್ಷಿಗಳ ಖಂಡ ಅಂತ ಕರೆಯುತ್ತಾರೆ. ಇಲ್ಲಿಗೆ 10 ಕ್ವಶನ್ಗಳು ಮುಗಿದು. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಥ್ಯಾಂಕ್ ಯು.